ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಸಾಲ್ವ್ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ವಿಡಿಯೋಗಳ ನೋಟಿಫಿಕೇಷನ್ಸ್ ಬರ್ತವೆ. ಅದೇ ರೀತಿಯಾಗಿ ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡಿ. ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಸಾಲ್ವ್ ಮಾಡಿ ಹಾಕ್ತಾ ಇರ್ತೀನಿ. ಹಾಗಿದ್ದರೆ ಹಿಂದಿನ ತರಗತಿಯಲ್ಲಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು. ಹಿಂದಿನ ವಿಡಿಯೋದಲ್ಲಿ ನಾನು ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ, ರೀಡ್ ದ ಫಾಲೋವಿಂಗ್ ಪೋಯಮ್ ಆ್ಯಂಡ್ ಫಿಲ್ ದ ಸುಟೇಬಲ್ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಗಿವನ್ ಆಪ್ಷನ್ಸ್. ದ ಮ್ಯಾನ್ ಹೂ ವಾಂಟ್ಸ್ ಅ ಗಾರ್ಡನ್ ಫೇರ್ ಆರ್ ಸ್ಮಾಲ್ ಆರ್ ವೆರಿ ಬಿಗ್ ವಿತ್ ಫ್ಲವರ್ಸ್ ಗ್ರೋಯಿಂಗ್ ಹಿಯರ್ ಆ್ಯಂಡ್ ಡ್ಯಾಶ್ ಮಸ್ಟ್ ಬೆಂಡ್ ಹೀಸ್ ಬ್ಯಾಕ್ ಆ್ಯಂಡ್ ಡ್ಯಾಶ್. ಇಲ್ಲಿ ಏನಪ್ಪ ಅಂತಂದರೆ ರೈಮಿಂಗ್ ವರ್ಡ್ಸ್ಗಳನ್ನು ನಾವೇನು ಮಾಡಬೇಕು, ಅವ್ರು ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ಅವ್ರು ಕೆಳಗಡೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ನೋಡ್ರಿ, ದೇರ್ ಡಿಗ್. ಆಪ್ಷನ್ ಬಿ ಅಗ್ಲಿ ಸ್ಮಾಲ್. ಆಪ್ಷನ್ ಸಿ ಫೇರ್ ಸ್ಮಾಲ್. ಆಪ್ಷನ್ ಡಿ ಬ್ಯೂಟಿಫುಲ್ ಲಾರ್ಜ್. ಇಲ್ಲಿ ಸರಿಯಾದಂಥ ರೈಮಿಂಗ್ ವರ್ಡ್ ಯಾವ್ದು ಸೆಟ್ ಆಗಪ್ಪ ಅಂತಂದರೆ ಆಪ್ಷನ್ ಎ, ವಿತ್ ಫ್ಲವರ್ಸ್ ಗ್ರೋಯಿಂಗ್ ಹಿಯರ್ ಆ್ಯಂಡ್ ದೇರ್ ಮಸ್ಟ್ ಬೆಂಡ್ ಹೀಸ್ ಬ್ಯಾಕ್ ಆ್ಯಂಡ್ ಡಿಗ್. ಓಕೆ, ಅರ್ಥ ಆಯ್ತಾ? ಎರಡನೇ ಪ್ರಶ್ನೆಯನ್ನು ನೋಡಿರಿ. ಸಾಲ್ವ್ ದ ಕ್ರಾಸ್ ವರ್ಡ್ ಪಜಲ್ ಯೂಸಿಂಗ್ ಕ್ಲೂಸ್. ಐಡೆಂಟಿಫೈ ದ ಪ್ಲೇಸಸ್ ವೇರ್ ದೀಸ್ ಮೆಸೇಜಸ್ ಆರ್ ಯೂಸ್ಡ್. ಅಕ್ರಾಸ್ ಅಂತಂದರೆ ಅಡ್ಡವಾಗಿ ನಾವು ಏನು ಮಾಡಬೇಕು, ಈ ಒಂದು ಆಪ್ಷನನ್ನು ತುಂಬಬೇಕು. ಡೌನ್ ಅಂದರೆ ಮೇಲಿಂದ ಕೆಳಗಡೆ. ಇಲ್ಲಿ ಆಪ್ಷನ್ ಸಿ ಮೊದಲನೇ ಕಾಲಮನ್ನು ನೋಡ್ರಿ. ಇಲ್ಲಿ ಆಪ್ಷನ್ ಸಿಯಲ್ಲಿ ಮೊದಲನೇದು ಲೈಬ್ರರಿ, ಅಲ್ಲಿ ಸರಿಯಾಗಿ ಸೆಟ್ ಆಗುತ್ತೆ. ಸ್ಪೆಲ್ಲಿಂಗನ್ನು ಫಿಲ್ ಮಾಡಿರಿ ಕಾಲಮ್ನಲ್ಲಿ, LIBRARY. ಅದೇ ರೀತಿಯಾಗಿ ಎರಡನೇದು ಮೇಲಿಂದ ಕೆಳಗಡೆ. ಎರಡನೇದು ಕ್ಲಾಸ್ ರೂಮ್, CLASSROOM, ಅಲ್ಲಿ ಸರಿಯಾಗಿ ಸೆಟ್ ಆಗುತ್ತೆ. ಮತ್ತು ಮೂರನೇದು ಯಾವುದಪ್ಪ ಅಂದರೆ ಟಾಯ್ಲೆಟ್, TOILET. ಈ ಒಂದು ಬಾಕ್ಸ್ಗಳಲ್ಲಿ ನಾವು ಕರೆಕ್ಟಾಗಿ ಸ್ಪೆಲ್ಲಿಂಗ್ಗಳನ್ನು ಫಿಲ್ ಮಾಡಿದರೆ ಅವು ಕರೆಕ್ಟಾಗಿ ಸೆಟ್ ಆಗಬೇಕು. ಇಲ್ಲಿ ಆಪ್ಷನ್ ಯಾವುದು? ಸಿ, ಲೈಬ್ರರಿ, ಕ್ಲಾಸ್ ರೂಮ್ ಮತ್ತು ಟಾಯ್ಲೆಟ್. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಯನ್ನು ನೋಡ್ರಿ. ದ ಡಕ್ ಕ್ವ್ಯಾಕ್ಸ್ ದ ಕ್ರೌ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ ಎನಿಮಲ್ಸ್ ಸೌಂಡ್ಗಳನ್ನು ಅವರಿಲ್ಲಿ ಕೊಟ್ಟಿದ್ದಾರೆ. ಹೌದಾ? ದ ಡಕ್ ಯಾವ ರೀತಿಯಾಗಿ ಸೌಂಡ್ ಮಾಡುತ್ತೆ, ಕ್ವ್ಯಾಕ್ಸ್ ದ ಕ್ರೌ ಯಾವ ರೀತಿಯಾಗಿ ಶಬ್ದವನ್ನು ಮಾಡುತ್ತೆ ಅನ್ನೋದನ್ನು ನಾವೇನು ಮಾಡಬೇಕು, ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ಹೌದಾ? ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ, ಕಾವ್. ಆಪ್ಷನ್ ಬಿ ಮೋ. ಆಪ್ಷನ್ ಸಿ ಕ್ವಿಂಕ್. ಆಪ್ಷನ್ ಡಿ ಬೌ. ಹೌದಾ? ನಮಗೆಲ್ಲ ಗೊತ್ತಿದೆ. ದ ಕ್ರೌ ಮೇಕ್ಸ್ ದ ಸೌಂಡ್ ಆಫ್ ಕಾವ್ ಅಂತೇಳಿ, ಅಂದರೆ ಆಪ್ಷನ್ ಎ ಕಾವ್. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಈಸ್. ಇಲ್ಲಿ ಯಾವ ಒಂದು ಶಬ್ದವನ್ನು, ಯಾವ ಒಂದು ವರ್ಡನ್ನು ಏನು ಮಾಡಿದರೆ ಕರೆಕ್ಟಾಗಿ ಸ್ಪೆಲ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಟ್ರಾನ್ಸ್ಪೋರ್ಟ್ ಅನ್ನುವಂಥ ಶಬ್ದವನ್ನು ಕೊಟ್ಟಿದ್ದಾರೆ. ಅದರ ಸ್ಪೆಲ್ಲಿಂಗನ್ನು ನಾವು ಕರೆಕ್ಟಾಗಿ ಕಂಡುಹಿಡಿಯಬೇಕು. ಆಪ್ಷನ್ ಎ ನೋಡ್ರಿ, TRANSPROT. ಆಪ್ಷನ್ ಬಿ TRAINSPORT. ಆಪ್ಷನ್ ಸಿ TANSPORT. ಆಪ್ಷನ್ ಡಿ TRANSPORT. ಸರಿಯಾದ ಸ್ಪೆಲ್ಲಿಂಗ್ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ, ಟ್ರಾನ್ಸ್ಪೋರ್ಟ್, TRANSPORT. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಫಿಲ್ ಇನ್ ದ ಮಿಸ್ಸಿಂಗ್ ವರ್ಡ್ ಇನ್ ದ ಗಿವನ್ ಬಾಕ್ಸ್ ಬೈ ಚೂಸಿಂಗ್ ದ ರೈಟ್ ವರ್ಡ್ ಫ್ರಮ್ ದ ಆಪ್ಷನ್ ದ್ಯಾಟ್ ಈಸ್ ಫಾಲೋಡ್ ಬೈ ಎ, ಆ್ಯನ್, ಆರ್, ದ. ಹೌದಾ? ಇಲ್ಲಿ ಆರ್ಟಿಕಲ್ಸ್ಗಳನ್ನು ಕೊಟ್ಟಿದ್ದಾರೆ. ಕರೆಕ್ಟಾಗಿ ಸೆಟ್ ಆಗುವಂಥ ಆರ್ಟಿಕಲನ್ನು ನಾವೇನು ಮಾಡಬೇಕು, ಇಲ್ಲಿ ಆಯ್ಕೆ ಮಾಡಿ ಬರೀಬೇಕು. ಆಪ್ಷನ್ ಎ ನೋಡ್ರಿ, ಸ್ಟ್ರಾಂಗ್. ಆಪ್ಷನ್ ಬಿ ಅಂಬ್ರೇಲಾ. ಆಪ್ಷನ್ ಸಿ ಸ್ಕೈ. ಆಪ್ಷನ್ ಡಿ ಬಾಸ್ಕೆಟ್. ಇಲ್ಲಿ ಆರ್ಟಿಕಲ್ ಎಗೆ ಸಿಟಿ ಬಂದಿದೆ, ಅಂದರೆ ನಮ್ಗೆ ಗೊತ್ತಿದೆ ಎ ಯಾವಾಗ ಯೂಸ್ ಮಾಡಬೇಕು, ಕಾನ್ಸೋನೆಂಟ್ ಸೌಂಡ್ ಬಂದಾಗ ಎ ಯೂಸ್ ಮಾಡಬೇಕು. ಓವೆಲ್ ಸೌಂಡ್ ಬಂದಾಗ ಆ್ಯನ್ ಯೂಸ್ ಮಾಡಬೇಕು. ದ ಅಂದ್ರೇನು, ಇಟ್ ಈಸ್ ಅ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೇವೆ ನಾವು. ಹಾಗಿದ್ರಲ್ಲಿ ಸರಿಯಾದ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಸಿ, ಸ್ಕೈ, ದ ಸ್ಕೈ. ನೆಕ್ಸ್ಟ್ ನೋಡ್ರಿ. ಐಡೆಂಟಿಫೈ ದ ಇನ್ಸೆಕ್ಟ್ ಹನಿ ಬಿ ಇನ್ ದ ಗಿವನ್ ಪಿಕ್ಚರ್. ಈ ಒಂದು ಚಿತ್ರಗಳಲ್ಲಿ ಹನಿ ಬಿ ಯಾವುದಂತ ನಾವು ಗುರುತಿಸಬೇಕು. ಆಪ್ಷನ್ ಎ ನೋಡ್ರಿ, ಆಪ್ಷನ್ ಬಿ ನೋಡ್ರಿ, ಆಪ್ಷನ್ ಸಿ ನೋಡ್ರಿ, ಆಪ್ಷನ್ ಡಿ. ಹೌದಾ? ಈ 4 ಚಿತ್ರಗಳಲ್ಲಿ ಹನಿ ಬಿಯನ್ನು ನಾವು ಐಡೆಂಟಿಫೈ ಮಾಡಬೇಕು. ಹೌದಾ? ನೀವು ಚಿತ್ರಗಳನ್ನು ನೋಡಿದಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಎ ಮತ್ತು ಸಿ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಕಾಣ್ತದೆ. ಆದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ. ಆಪ್ಷನ್ ಸಿ ಏನಪ್ಪ ಅಂತಂದರೆ ಹನಿ ಬಿ. ಅರ್ಥ ಆಯ್ತಾ? ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ರಾಜು ಡ್ಯಾಶ್ ಬ್ರಾಕೆಟಲ್ಲಿ ವರ್ಕ್ ಹಾರ್ಡ್ ಇನ್ ಹೀಸ್ ಲಾಸ್ಟ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಹೌದಾ? ಲಾಸ್ಟ್ ಎಕ್ಸಾಮ್ ಅಂತಿದೆ. ಲಾಸ್ಟ್ ಎಕ್ಸಾಮ್ ಅನ್ನೋದು ಏನನ್ನು ಸೂಚಿಸ್ತದೆ? ಇಟ್ ಇಸ್ ಅ ಪಾಸ್ಟ್ ಟೆನ್ಸ್ ಫಾರ್ಮ್, ಅಂದರೆ ಭೂತಕಾಲವನ್ನು ಸೂಚಿಸ್ತದೆ. ಅದಕ್ಕೆ ನಾವಿಲ್ಲಿ ಏನಪ್ಪ ಅಂತಂದರೆ ಆಪ್ಷನ್ ಎ ನೋಡಿದಾಗ ವರ್ಕಿಂಗ್, ಆಪ್ಷನ್ ಬಿ ವರ್ಕ್ಡ್, ಆಪ್ಷನ್ ಸಿ ವರ್ಕ್ಸ್, ಆಪ್ಷನ್ ಡಿ ವರ್ಕ್. ಇಲ್ಲಿ ಸರಿಯಾದ ಆಯ್ಕೆ ಯಾವುದು? ಆಪ್ಷನ್ ಬಿ. ಯಾಕಂದರೆ ದ ಸೆಂಟೆನ್ಸ್ ಇಸ್ ಇನ್ ಪಾಸ್ಟ್ ಟೆನ್ಸ್ ಫಾರ್ಮ್. ಅದಕ್ಕೆ ರಾಜು ವರ್ಕ್ಡ್ ಹಾರ್ಡ್ ಇನ್ ಹೀಸ್ ಲಾಸ್ಟ್ ಎಕ್ಸಾಮ್. ಅರ್ಥ ಆಯ್ತಾ? 8ನೇ ಪ್ರಶ್ನೆಯನ್ನು ನೋಡ್ರಿ. ಗಿವನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್ ಟು ಸ್ಪೀಕ್ ಕ್ವಿಕ್ಲಿ ಇನ್ ಅ ಲೋ ವಾಯ್ಸ್. ಇಲ್ಲೇನಪ್ಪ ಅಂದರೆ
ಗಿವ್ ಒನ್ ವರ್ಡ್ ಅನ್ನುವಂಥ ಪ್ರಶ್ನೆಗಳನ್ನು ನೀವು ಆಗಲೇ ಕಲ್ತಿದ್ದೀರಿ. ಟು ಸ್ಪೀಕ್ ಕ್ವಿಕ್ಲಿ ಇನ್ ಅ ಲೋ ವಾಯ್ಸ್ ಅಂದರೆ ಇದರ ಅರ್ಥವನ್ನು ಕೇಳ್ತಾರೆ ಅವರು. ಇಲ್ಲಿ ಆಪ್ಷನ್ ಎ ನೋಡ್ರಿ, ವಿಸ್ಪರ್, ಆಪ್ಷನ್ ಡಿ ಕ್ಲಾಟರ್, ಆಪ್ಷನ್ ಸಿ ಶೌಟ್, ಆಪ್ಷನ್ ಡಿ ಚಾಟರ್. ಅಂದರೆ ಏನಿಲ್ಲಿ ಗುಟ್ಟಾಗಿ ಹೇಳೋದು ಅಂದರೆ ಆಪ್ಷನ್ ಎ ವಿಸ್ಪರ್ ಅನ್ನೋದು ಸರಿಯಾಗಿದ ಉತ್ತರ ಇಲ್ಲಿ ಆಗುತ್ತೆ. 9ನೇ ಪ್ರಶ್ನೆ ನೋಡ್ರಿ, ಇನ್ ದ ಗಿವನ್ ಬಾಕ್ಸ್ ಡಿಫ್ರೆಂಟ್ ಶೇಪ್ಸ್ ಅಲಾಂಗ್ ವಿತ್ ವರ್ಡ್ಸ್ ಆರ್ ಗಿವನ್, ದ ಶೇಪ್ಸ್ ದ್ಯಾಟ್ ಕನ್ಸಿಸ್ಟ್ ಆಫ್ ವರ್ಬ್ಸ್ ಆರ್. ಹೌದಾ, ವರ್ಬ್ ಅಂದರೆ ನೀವು ಆಗಲೇ ಕಲ್ತಿದ್ದೀರಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ. ವರ್ಬ್ ಅಂದರೆ ಏನು, ಆಲ್ ಆ್ಯಕ್ಷನ್ ವರ್ಡ್ಸ್ ಆರ್ ಕಾಲ್ಡ್ ಆ್ಯಸ್ ವರ್ಬ್. ಎಲ್ಲ ಕ್ರಿಯೆಯನ್ನು ಮಾಡುವಂಥ ಶಬ್ದಗಳಿಗೆ ಏನು ಕರಿತೀವಿ ನಾವಲ್ಲೇ, ಅಥವಾ ಕ್ರಿಯೆಯನ್ನು ಸೂಚಿಸುವಂಥ ಪದಗಳಿಗೆ ವರ್ಬ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಸಿಂಗ್ ಬಿಟ್ವೀನ್ ವಂಡರ್ಫುಲ್ ಟೀಚರ್, ಬಾರ್ಕ್ ಫ್ರಾಮ್ ಬ್ಯೂಟಿಫುಲ್ ಡಾಕ್ಟರ್ ಅಂತ ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ಸರಿಯಾಗಿ ಯಾವುದು ಸಿಂಗ್ ಅನ್ನೋದು ಇಲ್ಲಿ ವರ್ಬ್ ಆಗುತ್ತೆ ಮತ್ತು ಬಾರ್ಕ್ ಅನ್ನೋದು ಕೂಡ ಏನಾಗುತ್ತೆ ಇಲ್ಲಿ ವರ್ಬ್ ಅನ್ನು ಸೂಚಿಸುತ್ತೆ. ಹಾಗಿದ್ದರೆ ಯಾವ ಒಂದು ಚಿತ್ರ ಇಲ್ಲಿ ರೆಕ್ಟ್ಯಾಂಗಲ್ನಲ್ಲಿ ಇರುವಂತಹ ಶಬ್ದಗಳು ಏನು ಮಾಡ್ತವೆ ಇಲ್ಲಿ ವರ್ಬ್ಗಳನ್ನು ಸೂಚಿಸ್ತವೆ. ಹಾಗಿದ್ದರೆ ಆಪ್ಷನ್ ಯಾವುದು, ಡಿ. ಆಪ್ಷನ್ ಡಿ ಸರಿಯಾದ ಉತ್ತರ, ರೆಕ್ಟ್ಯಾಂಗಲ್ಸ್. 10ನೇ ಪ್ರಶ್ನೆಯನ್ನು ನೋಡ್ರಿ, ಅಸ್ ಬಾರ್ ಎನಿಮಲ್ಸ್ ಬಾರ್ ಫೀಲ್ಸ್ ಬಾಲ್ ಆಲ್ಸೋ ಬಾರ್ ಲೈಕ್. ಹೌದಾ, ಇಲ್ಲಿ ಏನು ಮಾಡ್ಬೇಕು ನಾವು, ಇದನ್ನು ರೀಅರೇಂಜ್ ಮಾಡಬೇಕು. ವರ್ಡ್ಸ್ಗಳು ಜಂಬಲ್ಡ್ ಆಗಿದ್ದಾವೆ, ಇದನ್ನು ಏನು ಮಾಡ್ಬೇಕು ನಾವು, ರೀಅರೇಂಜ್ ಮಾಡಿ ಒಂದು ಸರಿಯಾದ ವಾಕ್ಯವನ್ನು ಏನು ಮಾಡ್ಬೇಕು ನಾವಿಲ್ಲೇ ಮಾಡಬೇಕು. ಇಲ್ಲಿ ಆಪ್ಷನ್ಗಳನ್ನು ನೋಡ್ರಿ, ಇವನ್ನ ಜೋಡಿಸಿ ಬರೆದಾಗ ಯಾವುದು ಒಂದು ಸರಿಯಾದ ಆಯ್ಕೆ ಆಗ್ತದೆ. ಎನಿಮಲ್ಸ್ ಫೀಲ್ ಆಲ್ಸೋ ಲೈಕ್ ಅಸ್, ಆಪ್ಷನ್ ಬಿ ಎನಿಮಲ್ಸ್ ಆಲ್ಸೋ ಫೀಲ್ ಲೈಕ್ ಅಸ್, ಆಪ್ಷನ್ ಸಿ ಎನಿಮಲ್ಸ್ ಲೈಕ್ ಅಸ್ ಫೀಲ್ ಆಲ್ಸೋ, ಆಪ್ಷನ್ ಡಿ ಎನಿಮಲ್ಸ್ ಲೈಕ್ ಆಲ್ಸೋ ಫೀಲ್ ಅಸ್. ಇಲ್ಲಿ ಏನಪ್ಪ ಅಂದರೆ ಆಪ್ಷನ್ ಬಿ ಎನಿಮಲ್ಸ್ ಆಲ್ಸೋ ಫೀಲ್ ಲೈಕ್ ಅಸ್ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆನ ನೋಡೋಣ. ಹಾಗಿದ್ದರೆ 11ನೇ ಪ್ರಶ್ನೆನ ನೋಡ್ರಿ, ಮ್ಯಾಚ್ ದ ವರ್ಡ್ಸ್ ಇನ್ ದ ಕಾಲಮ್ ಎ ವಿತ್ ದೇರ್ ಅಪೋಸಿಟ್ ಇನ್ ಕಾಲಮ್ ಬಿ. ಅಂದರೆ ಕಾಲಮ್ ಎಲ್ಲಿ ಇರುವಂಥ ಶಬ್ದಗಳಿಗೆ ಅಪೋಸಿಟ್ ವರ್ಡ್ಸ್ಗಳನ್ನು ನಾವು ಹುಡುಕಬೇಕು. ಇಲ್ಲಿ ಆಪ್ಷನ್ ಸಿ ಸರಿಯಾಗಿ ಆಗುತ್ತೆ. ಫ್ಯಾಟ್, ಥಿನ್, ಹ್ಯಾಪಿ, ಅನ್ಹ್ಯಾಪಿ, ನಿಯರ್, ಫಾರ್, ಫಸ್ಟ್, ಲಾಸ್ಟ್. ಅಂದರೆ ಆಪ್ಷನ್ ಸಿ, ಬಿ, ಸಿ, ಡಿ, ಎ. ಹಾಗಿದ್ರೆ 12ನೇ ಪ್ರಶ್ನೆಯನ್ನು ನೋಡ್ರಿ, ಸಫಿಕ್ಸ್ ಫುಲ್ ಸೂಟ್ಸ್ ವಿತ್. ಈ ಸಫಿಕ್ಸ್ ಫುಲ್ ಅನ್ನುವಂಥ ಸಫಿಕ್ಸ್ ಯಾವ ಒಂದು ಶಬ್ದದ ಜೊತೆ ಸೆಟ್ ಆಗ್ತದೆ ಅಂತ ಅವರಲ್ಲಿ ಕೇಳ್ತಾರೆ. ಆಪ್ಷನ್ ಎ ಎಂಜಾಯ್, ಆಪ್ಷನ್ ಬಿ ಕರೇಜ್, ಆಪ್ಷನ್ ಸಿ ಬ್ರೇವ್, ಆಪ್ಷನ್ ಡಿ ಕಲರ್. ಹೌದಾ, ಇಲ್ಲಿ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಡಿ ಕಲರ್ಫುಲ್ ಅಂತ ಅದು ಆಗುತ್ತೆ. ಹೌದಾ, 13ನೇ ಪ್ರಶ್ನೆ ನೋಡ್ರಿ, ಒನ್ ಹೂ ಬ್ರಿಂಗ್ಸ್ ಲೆಟರ್. ನಮಗೆ ಲೆಟರ್ಗಳನ್ನು ಯಾರು ತಂದು ಕೊಡ್ತಾರೆ, ನಿಮಗೆಲ್ಲ ಗೊತ್ತಿರ್ಬೋದು. ಆಪ್ಷನ್ ಎ ಪೋಸ್ಟ್ ಮ್ಯಾನ್, ಆಪ್ಷನ್ ಬಿ ಲೆಟರ್ ಮ್ಯಾನ್, ಆಪ್ಷನ್ ಸಿ ಟೀಚರ್, ಆಪ್ಷನ್ ಡಿ ಮದರ್. ಹೌದಾ, ಇಲ್ಲಿ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಎ ಪೋಸ್ಟ್ ಮ್ಯಾನ್. 14ನೇ ಪ್ರಶ್ನೆನ ನೋಡ್ರಿ, ದ ವರ್ಡ್ ದ್ಯಾಟ್ ಮೇಕ್ಸ್ ದ ಸೇಮ್ ಮೀನಿಂಗ್ ವಿತ್ ಪ್ಲಿಸೆಂಟ್ ಈಸ್. ಯಾವ ಒಂದು ಶಬ್ದ ಪ್ಲಿಸೆಂಟ್ ಜೊತೆ ಸರಿಯಾಗಿ ಮ್ಯಾಚ್ ಆಗ್ತದೆ ಅಂದ್ರೇನು, ಸರಿಯಾಗಿ ಪ್ಲಿಸೆಂಟನ್ನೇ ಹೋಲುವಂಥ ಇನ್ನೊಂದು ಶಬ್ದ ಯಾವುದು ಅಂತ ಅವರಲ್ಲಿ ಕೇಳ್ತಾರೆ. ಆಪ್ಷನ್ ಎ ಹೇಟ್, ಆಪ್ಷನ್ ಬಿ ಅನ್ಪ್ಲೀಸೆಂಟ್, ಆಪ್ಷನ್ ಸಿ ನೈಸ್, ಆಪ್ಷನ್ ಡಿ ಹ್ಯಾಪಿ. ಇಲ್ಲಿ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಸಿ ನೈಸ್. 15ನೇ ಪ್ರಶ್ನೆ, ಐ ಆಮ್ ಯುವರ್ ಪೆಟ್, ಐ ಗಾರ್ಡ್ ಯುವರ್ ಹೌಸ್, ಐ ಲವ್ ಬೋನ್ಸ್, ಹೂ ಆಮ್ ಐ ಅಂತ ಕೇಳ್ತಾರೆ. ಹೌದಾ, ಇಲ್ಲಿ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಎ ನೋಡ್ರಿ ಕೌ, ಆಪ್ಷನ್ ಬಿ ಶಿಪ್, ಆಪ್ಷನ್ ಸಿ ಕ್ಯಾಟ್, ಆಪ್ಷನ್ ಡಿ ಡಾಗ್. ಇಲ್ಲಿ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಡಿ ಡಾಗ್. 16ನೇ ಪ್ರಶ್ನೆ ನೋಡ್ರಿ, ಕೊನೆಯ ಪ್ರಶ್ನೆ, ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಐಡೆಂಟಿಫೈ ದ ಪ್ರೊಫೆಷನ್ ಆಫ್ ದ ಪರ್ಸನ್. ಈ ಚಿತ್ರದಲ್ಲಿ ಕೊಟ್ಟಿರುವಂಥ ವ್ಯಕ್ತಿ ಯಾರು ಅಂತ ಅವರಲ್ಲಿ ಕೇಳ್ತಾರೆ. ಆಪ್ಷನ್ ಎ ಟೀಚರ್, ಆಪ್ಷನ್ ಬಿ ಸೈಂಟಿಸ್ಟ್, ಆಪ್ಷನ್ ಸಿ ಪೊಲೀಸ್ಮ್ಯಾನ್, ಆಪ್ಷನ್ ಡಿ ಪ್ರೊಫೆಸರ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಪ್ರೊಫೆಸರ್. ಅರ್ಥ ಆಯ್ತಾ? ಇದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ನೂ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ನಾನು ಸಾಲ್ವ್ ಮಾಡಿ ಹಾಕ್ತೀನಿ. ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮ್ಮ ಎಲ್ಲರಿಗೂ ಧನ್ಯವಾದಗಳು.